187 ಕೋಟಿಯಲ್ಲಿ ಒಬ್ಬರು ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ. 2,500 ಕೋಟಿಯಷ್ಟು ಹಗರಣ ನಡೆದಿದೆ ಅಂತೇಳಿ ಎಲ್ಲ ಕಡೆ ಬರ್ತಾ ಇರುವ ಈ ಕಾರಣಕ್ಕೆ ಸ್ವಯಂ ನಿಂತ್ಕೊಂಡು ತನಿಖೆ ಮಾಡಿಸಿ ತಪ್ಪಿತಸ್ಥರೇ ಯಾರ್ಯಾರಿದ್ದಾರೆ ಅನ್ನೋದನ್ನು ಶಿಕ್ಷೆ ಕೊಡಬೇಕು ಅನ್ನೋದು ಆಗ್ರಹ ಮತ್ತೊಮ್ಮೆ ಮಾಡ್ತಾ ಇದ್ದೀವಿ. ಯಾಕೆ ಮುಖ್ಯಮಂತ್ರಿಗಳು ಸ್ವಂತ ಜಿಲ್ಲೆ ಇಲ್ಲಿ ಬಂದು ಮುಖ್ಯಮಂತ್ರಿಗಳ ಹೆಸರನ್ನು ಉಳಿಸ್ಬೇಕಾಗಿತ್ತು, ಮುಖ್ಯಮಂತ್ರಿಗಳ ಘನತೆಯನ್ನು ಎತ್ತಿಡಿಬೇಕಾಗಿತ್ತು. ಯಾವುದನ್ನು ಮಾಡಲಿಲ್ಲ ನಮ್ಮ ಸಚಿವರು. ನನ್ನನ್ನು ಕರೀಲಿಲ್ಲ, ಅಥವಾ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದಲ್ಲಿ ಒಬ್ಬ BJP ಶಾಸಕ ಅಥವಾ ಸದಸ್ಯ ಮೂಡ ಮೆಂಬರ್ ಮಾಡಿದ್ದಾನೆ ಅಂತ ನನ್ನ ಕರೀಲಿಲ್ಲ. ಯಾವುದನ್ನೂ ಮಾಡ್ದೇನೆ ಏಕಾಏಕಿ ಅಧಿಕಾರಿಯ ವರ್ಗಾವಣೆ ಮಾಡ್ತೀನಿ ಅಂದರೆ ಈ ತಪ್ಪಿತಸ್ಥ ಅಧಿಕಾರಿಗೆ ವರ್ಗಾವಣೆ ಅನ್ನೋದಂದ್ರೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಕೇಳಿದೀವ? ಟ್ರಾನ್ಸ್ಫರ್ ಬರೋದೇ ಅಲ್ವಲ್ಲ. ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ಮಾಡಿದ್ರೆ ನಾವು ಅಂದ್ಕೊಂಡಿದ್ದೀವಿ ವರ್ಗಾವಣೆ ಮಾಡ್ತಾರೆ ಅಂತ. ಇನ್ನು ಕರ್ತವ್ಯದ ನಿರ್ಲಕ್ಷ್ಯ ಅಲ್ಲ, ಇದು ಅಪರಾಧ, ಕಾನೂನಿನ ಉಲ್ಲಂಘನೆ ಇದೆ. ಯಾವುದನ್ನು ಮೂಡ ಮೀಟಿಂಗ್ ಒಳಗೆ ತಂದಿಲ್ಲ, ನಮ್ಮ ಯಾರನ್ನೂ ವಿಶ್ವಾಸಕ್ಕೆ ತಗೊಂಡಿಲ್ಲ. ಚೇರ್ಮನ್ರೇ ಸ್ವತಃ ಹೇಳ್ತಾರೆ, ನೆನ್ನೆ ಮರಿಗೌಡರು ಅವರೇ ಆದೇಶ ಮಾಡ್ತಾರೆ ಎಲ್ಲವನ್ನೂ ನಿಲ್ಲಿಸಬೇಕು ಅಂತೇಳಿ. ಅವರೇ ನೇಮಕ ಮಾಡಿರುವಂಥ ಚೇರ್ಮನ್ನ ವಿಶ್ವಾಸಕ್ಕೆ ತಗೊಂಡಿಲ್ಲ. ಅವರೇ ನೇಮಕ ಮಾಡಿರುವಂಥ ಅಥವಾ ಅವರ ಪಕ್ಷದ ಸದಸ್ಯರನ್ನು ಕೂರಿಸ್ಕೊಂಡು ಅಧಿಕಾರಿಯನ್ನು ಉಳಿಸುವಂಥ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ, ಇದನ್ನು ನಾನು ಖಂಡತುಂಡವಾಗಿ ಖಂಡಿಸ್ತಾ ಇದ್ದೀನಿ ಬಂಧುಗಳೇ. ಇವತ್ತು ಅಧಿಕಾರಿಯನ್ನು ತಕ್ಷಣಕ್ಕೆ ಅಮಾನತ್ ಮಾಡಬೇಕಾಗಿತ್ತು, ಕ್ರಿಮಿನಲ್ ಕೇಸ್ ಮಾಡಬೇಕಾಗಿತ್ತು. ಈ ಫೈಲ್ಗಳನ್ನ ಹೊತ್ಕೊಂಡು ಬೆಂಗಳೂರಿಗೆ ಯಾಕೆ ಹೋಗ್ತಾರೆ? ಬೆಂಗಳೂರಲ್ಲಿ ಯಾಕೆ ಟ್ಯಾಂಪರಿಂಗ್ ಮಾಡಲ್ಲ ಅಂತ ಏನಿದೆ ನಮಗೆ? ಇಲ್ಲೇ ಯಾಕೆ ಕೂತ್ಕೊಂಡು ಮಾಡಲಿಲ್ಲ ಇವರು? ಇಲ್ಲೇ ತನಿಖೆಯನ್ನು ಮಾಡಿ ಯಾರ್ಯಾರ ಹತ್ರ ಏನೇನು ರೆಕಾರ್ಡ್ಸ್ ಇದೆ ಅಂತೇಳಿ ಮೈಸೂರಿನ ಜನಗಳಿಗೆ ಕರೆ ಕೊಟ್ಟು ಎಲ್ಲರೂ ನಿಮ್ಮ ಹತ್ರ ಏನು ಈ ಥರ ಫೇಕ್ ಡಾಕ್ಯುಮೆಂಟ್ ಇದೆಯಾ, ಏನಿದೆ ಬಂದು ನಮಗೆ ಸಲ್ಲಿಸಿ ಅಂತ ಕರೆ ಕೊಡ್ಬೋದಾಗಿತ್ತಲ್ಲ.